ಸರ್, ನಮ್ದು ಬಂದ್ಬಿಟ್ಟು ಈ ಪರ್ಟಿಕ್ಯುಲರ್ ಬಾಳೆ ಮೇಳದಲ್ಲಿ ನಾವು ಒಬ್ರು ಆರ್ಗನೈಸಿಂಗ್ ಕಮಿಟಿನಲ್ಲಿ ಇದ್ದು, ಇಲ್ಲಿ ಬಾಳೆಯಲ್ಲಿ ವಿಶೇಷತೆ ಮೌಲ್ಯವರ್ಧನೆ ಏನಿದೆ ಆ ಮೌಲ್ಯವರ್ಧನೆ ಸೆಕ್ಷನ್ ನಾನು ವಹಿಸ್ಕೊಂಡಿದ್ದೀನಿ. ಈ ಮೌಲ್ಯವರ್ಧನೆಯಲ್ಲಿ ಏನು ಅಂದ್ರೆ, ನಿಮ್ಗೆ ಬಾಳೆ ಏನಿದೆ, ಬಾಳೆ ಒಂಥರ ಕಲ್ಪವೃಕ್ಷ ಇದ್ದಾಗೆ. ಈ ಕಲ್ಪವೃಕ್ಷ ಅಂತ ಯಾತಕ್ಕೋಸ್ಕರ ಕರಿತೀವಿ ಅಂದ್ರೆ, ಬಾಳೆನಲ್ಲಿ ಯಾವ ಪದಾರ್ಥನೂ ವೇಸ್ಟ್ ಆಗೋದಿಲ್ಲ. ಈ ಬಾಳೆಕಾಯಿ ಏನಿದೆ, ಈ ಬಾಳೆಕಾಯಿಯಿಂದ ಬಾಳೆಕಾಯಿ ಪೌಡರ್ ಅಂತ ಮಾಡ್ತೇವೆ. ಈ ಬಾಳೆಕಾಯಿ ಪೌಡರ್ನ ಹೆಸರೇನಿದೆ, ಬಾಕಾಹು ಅಂತ, ಬಾಳೆಕಾಯಿ ಹುಡಿ ಅಂತ. ಈ ಬಾಳೆಕಾಯಿ ಹುಡಿಯಿಂದ ನಿಮಗೆ ಬೇರೆ ಬೇರೆ ಒಂದು ಉಪಯೋಗಗಳಿದೆ. ಆ ಉಪಯೋಗ ಏನು ಅಂತ ನೋಡ್ಲಿಕ್ಕೆ ಹೋದ್ರೆ, ನಿಮ್ಗೆ ಡಯಾಬಿಟಿಸ್ ತುಂಬಾ ಒಳ್ಳೇದು, ನಿಮ್ಗೆ ಹಾರ್ಟ್ ಹೆಲ್ತ್ ಒಳ್ಳೇದು, ಆಮೇಲೆ ವೆಯ್ಟ್ ಮ್ಯಾನೇಜ್ಮೆಂಟ್ ಒಳ್ಳೇದು, ಮಕ್ಳಿಗೆ ಒಳ್ಳೇದು, ಇದೆಲ್ಲಾ ತರದಿದೆ. ನೀವು ಇದನ್ನ ನೋಡಿದ್ರೆ ಈ ಬೇರೆ ಯಾವ ರೀತಿನಲ್ಲಿ ನಾವು ಅದನ್ನ ದೈನಂದಿನದಲ್ಲಿ ಯೂಸ್ ಮಾಡ್ಕೋಬಹುದು ಅನ್ನೋದು ಇದೆ. ಸೊ ಯಾವ ರೀತಿ ಅಂದ್ರೆ, ನೀವು ಚಪಾತಿ ಮಾಡ್ಕೋತಾ ಇದೀರಿ, ಅದಕ್ಕೆ ಒಂದು ತಲೆಗೆ 1 ಸ್ಪೂನ್ ತರ ಆಡ್ ಮಾಡ್ಕೊಳ್ಳೋದಿರ್ಬೋದು. ಇಲ್ದರೆ ದೋಸೆ ಮಾಡ್ಕೋತೀರಿ, ರೊಟ್ಟಿಗಳು ಮಾಡ್ಕೋತೀರಿ, ಏನೇ ಮಾಡ್ಕೋಬೇಕಾದ್ರೂ ಮಿಲೆಟು, ಗೋಧಿ ಇಲ್ದರೆ ಅಕ್ಕಿನಲ್ಲಿ ಅದನ್ನ ಬೆರೆಸ್ಕೊಂಡು ಮಾಡ್ಬೋದು. ಅದಲ್ಲದೆ ಬಾಳೆ ಹುಡಿ ಬಂದ್ಬಿಟ್ಟು ಮೈದಾಗೆ ಆಲ್ಟರ್ನೇಟಿವ್ ಆಗಿ ವರ್ಕ್ ಆಗುತ್ತೆ. ಈ ಮೈದಾಗೆ ಆಲ್ಟರ್ನೇಟಿವ್ ಆಗಿರೋದ್ರಿಂದ ಅದರಿಂದ ಬೇಕರಿ ಪ್ರಾಡಕ್ಟ್ ಗಳು ಏನಿದೆ ಅದನ್ನು ಮಾಡ್ಕೋಬಹುದು. ಸೊ ಆ ರೀತಿ ಇರ್ಬೇಕಾದ್ರೆ ನೀವು ಇಲ್ಲಿ ಒಂದೊಂದೇ ಪ್ರಾಡಕ್ಟ್ ಗಳು ನೋಡ್ತಾ ಹೋದ್ರೆ, ಇಲ್ಲಿ ಬಾಳೆಕಾಯಿ ಹುಡಿ ಆಯ್ತು, ಆ ಬಾಳೆಕಾಯಿ ಹುಡಿಯಿಂದಾನೇ ಮಾಡಿರುವಂತಹದ್ದು ಬಾಳೆಕಾಯಿ ರವಾ ಇದೆ. ಸೊ ಉಪ್ಪಿಟ್ಟು ಗಿಪ್ಪಿಟ್ಟು ಮಾಡ್ಕೊಳ್ಳಿಕ್ಕೆ. ಸೊ ಅದಾದ್ಮೇಲೆ ನಿಮ್ಗೆ ಇದು ಬಂದ್ಬಿಟ್ಟು ಬೇಬಿ ಪ್ರಾಡಕ್ಟ್ ಗಳು, ಬೇಬಿ ಫುಡ್. ಈ ಬೇಬಿ ಫುಡ್ ಏನು ಅಂದ್ರೆ, ಮಕ್ಳಿಗೆ ಏನಿದೆ ಅದೆಲ್ಲ ಇದು ಟೆಕ್ನಾಲಜಿ ಬೇಸ್ಡ್ ಪ್ರಾಡಕ್ಟ್ ಗಳು. ಇದೆಲ್ಲ CFTRI ಒಳಗೆ ಒಂದು 7,000 ಸ್ಕ್ವೇರ್ ಫೀಟ್ ಇದೆ. ಆ 7,000 ಸ್ಕ್ವೇರ್ ಫೀಟ್ ನಲ್ಲಿ ಈ PMFME ಯೋಜನೆ ಅಡಿನಲ್ಲಿ ನಾವೆಲ್ಲ ಇದನ್ನೆಲ್ಲ ಮಾಡ್ತಾ ಇರೋದು. ಇದು CFTRIಗೆ ನಾವು ಪಾರ್ಟ್ನರ್ ಆಗಿದ್ದೇವೆ. ಸೊ ಇದೆಲ್ಲ ಬೇಬಿ ಫುಡ್ ಗಳಾಯ್ತು. ಇದರಲ್ಲಿ ರೆಡ್ ರೈಸ್ ಜೊತೆಗಿರ್ಬೋದು, ಇಲ್ದರೆ ರಾಗಿ ಜೊತೆಗಿರ್ಬೋದು, ಇಲ್ದರೆ ಗ್ರೀನ್ ಗ್ರಾಮ್ ಜೊತೆಗಿರ್ಬೋದು ಈ ಪ್ರಾಡಕ್ಟ್. ಇಲ್ಲಿ ಬಂದ್ರೆ ನಿಮ್ಗೆ ಹೆಲ್ತ್ ಡ್ರಿಂಕ್ ಗಳು ಮಕ್ಕಳಿಗೆ ಚಾಕ್ಲೇಟ್ ಅಂದ್ರೆ ಇಷ್ಟ. ಆ ಚಾಕ್ಲೇಟ್ ತರ ಕೊಡೋ ಬದಲು ಇದು ಏನಂದ್ರೆ, ನಿಮ್ಗೆ ಫಾರ್ಮ್ ಫ್ರೆಶ್ ಕೊಕ್ಕೋ ಪೌಡರ್. ಸೊ ನಮ್ಮ ಸ್ನೇಹಿತರದೇ ಒಂದು ಫಾರ್ಮ್ ಫ್ರೆಶ್ ಕೊಕ್ಕೋ ಪೌಡರ್ ಬರುತ್ತೆ, ಮತ್ತೆ ನಮ್ದು ಬನಾನಾ ಪೌಡರ್ ನ ಕಾಂಬಿನೇಷನ್ ಮಾಡ್ಕೊಂಡು ಚಾಕ್ಲೇಟ್ ಡ್ರಿಂಕ್ ಇದೆ. ಈ ಚಾಕ್ಲೇಟ್ ಡ್ರಿಂಕ್ ನ ನೀವು ಬೂಸ್ಟ್ ಹಾರ್ಲಿಕ್ಸ್ ಹೆಂಗ್ ಕುಡಿತೀರೋ ಅದೇ ತರ ಕುಡ್ಕೋಬಹುದು. ಇಲ್ಲ ಅಂದ್ರೆ 1 ಸ್ಪೂನ್ ಐಸ್ ಕ್ರೀಮ್ ಹಾಕಿದ್ರೆ ನಿಮಗೆ ಚಾಕ್ಲೇಟ್ ಮಿಲ್ಕ್ ಶೇಕ್ ತರನು ಆಗುತ್ತೆ. ಅದು ಬಿಟ್ರೆ ಹೆಲ್ತ್ ಡ್ರಿಂಕ್ ಅಂದ್ರೆ ಮಲ್ಟಿ ಮಿಲೆಟ್ ನ ಯೂಸ್ ಮಾಡ್ಕೊಂಡು ಮತ್ತೆ ಬನಾನಾ ಪೌಡರ್ ಯೂಸ್ ಮಾಡ್ಕೊಂಡು ಹೆಲ್ತ್ ಡ್ರಿಂಕ್ ಗಳಿದೆ. ಸೊ ಇದು ಹೆಲ್ತ್ ಡ್ರಿಂಕ್ ಸೆಕ್ಷನ್ ಆದ್ರೆ, ನೆಕ್ಸ್ಟ್ ಬಂದಿದ್ದೇನು ಅಂದ್ರೆ, ಬಾಳೆಕಾಯಿ ಹುಡಿನಲ್ಲೇ ಸೂಪ್ ಮಿಕ್ಸ್ ಗಳನ್ನ ನಾವು ಮಾಡ್ತೀವಿ. ಅದರಲ್ಲಿ ಬನಾನಾ ವೆಜಿಟೇಬಲ್ ಸೂಪ್ ಮಿಕ್ಸ್ ಬಂದು ನಮ್ದು ಪಾಪ್ಯುಲರ್. ಇದ್ರಲ್ಲಿ ಏನು ಅಂದ್ರೆ, ವೆಜಿಟೇಬಲ್ ನ ಆಲ್ರೆಡಿ ನಾವು ಡ್ರೈ ಮಾಡಿ ಹಾಕಿದೀವಿ, ಜಸ್ಟ್ ನೀರ್ ಹಾಕ್ಬಿಟ್ಟು ಕುದಿಸ್ಕೊಳ್ಳೋಂಥದ್ದು. ಈಗ ಹೊಸದಾಗಿ ಈ ವರ್ಷದಿಂದ ಏನ್ ಮಾಡ್ತಾ ಇದೀವಿ ಅಂದ್ರೆ, ಬೇರೆ ಬೇರೆ ಇವಾಗ ಜನಗಳಿಗೆ ಹೇಳ್ತಾರೆ ನುಗ್ಗೆ ಸೊಪ್ಪು ತುಂಬಾ ಇಷ್ಟ, ಒಳ್ಳೇದು, ತುಳಸಿ ತುಂಬಾ ಒಳ್ಳೇದು, ಇಲ್ಲ ಅಂದ್ರೆ ಮಶ್ರೂಮ್ ಅಂದ್ರೆ ತುಂಬಾ ಒಳ್ಳೇದು. ಇದೆಲ್ಲ ಯಾವ ರೀತಿ ತಗೋತಾರೆ ಜನಸಾಮಾನ್ಯರು, ಅದನ್ನ ನಾವೇನ್ ಮಾಡಿದೀವಿ ಅಂದ್ರೆ, ಅದನ್ನ ಪೌಡರ್ ಆಗಿ ಕನ್ವರ್ಟ್ ಮಾಡಿ ಅದಕ್ಕೆ ಬಾಳೆಕಾಯಿ ಹುಡಿ 20%, ಆ ಒಂದು ಮೊರಿಂಗ ಅಂದ್ರೆ ನುಗ್ಗೆ ಸೊಪ್ಪು ಒಂದು 80%, ಆ ರೀತಿ ಕಾಂಬಿನೇಷನ್ ಅಲ್ಲಿ ಮಾಡಿ ಸೀಸನಿಂಗ್ ಎಲ್ಲ ಆಡ್ ಮಾಡಿ ರೆಡಿ ಮಾಡಿ ಸೂಪ್ ತರ ರೆಡಿ ಮಾಡಿ ಇಟ್ಟಿದೀವಿ. ಜನ ಏನಿಲ್ಲ, ಲೈಕ್ ಅಷ್ಟು 1 ಸ್ಪೂನ್ ಹಾಕೊಳ್ಳೋದು, ನೀರ್ ಹಾಕಿ ಕುದಿಸ್ಕೊಂಡ್ರೆ ಅವ್ರಿಗೆ ಸೂಪ್ ರೆಡಿ ಆಗಿರುತ್ತೆ. ಯಾವ ರೀತಿ ತಗೊಳ್ಳೋದು ಅಂತ ಗೊತ್ತಾಗುತ್ತೆ. ಅದು ಬಿಟ್ರೆ ಇದು ಸೂಪ್ ಸೆಕ್ಷನ್ ಆದ್ರೆ, ನೆಕ್ಸ್ಟ್ ಬಂದ್ಬಿಟ್ಟು ನೂಡಲ್ಸ್ ಮತ್ತೆ ಪಾಸ್ತಾ. ಈ ನೂಡಲ್ಸ್ ಪಾಸ್ತಾದಲ್ಲಿ ಏನು ಅಂದ್ರೆ, ನಿಮ್ಗೆ ಯಾವುದೇ ನೂಡಲ್ಸ್ ಪಾಸ್ತಾ ನೀವು ನೋಡಕ್ ಹೋದ್ರೆ ಮಾರ್ಕೆಟ್ ನಲ್ಲಿ ಎಲ್ಲಾದ್ರಲ್ಲೂ ಮೈದಾ ಹಾಕಿರುವಂತದ್ದೇ ಇರುವಂತದ್ದು. ಇದ್ರಲ್ಲಿ ಏನು ಅಂದ್ರೆ, ನಾವು ಮೈದಾ ಹಾಕದಂಗೆ ಮಾಡಿರುವಂತ ಪದಾರ್ಥಗಳಿದು. ಈ ಮೈದಾ ಹಾಕದೆ ಮಾಡಿರೋದ್ರಿಂದ ಇದರಲ್ಲಿ ಬಾಳೆಕಾಯಿ ಹುಡಿ ಮತ್ತೆ ಮಿಲೆಟ್, ಫಾಕ್ಸ್ಟೈಲ್ ಮಿಲೆಟ್, ನವಣೆ ಮಾತ್ರ ಮಿಕ್ಸ್ ಆಗಿ ಅದರಲ್ಲಿ 3 ವೇರಿಯಂಟ್ ಮಾಡ್ಕೊಂಡಿದೀವಿ. ಒಂದು ಬೀಟ್ರೋಟು, ಕ್ಯಾರೆಟ್, ಸ್ಪಿನಾಚ್, ಇದರ ಜ್ಯೂಸ್ ತೆಗೆದುಬಿಟ್ಟು ಜ್ಯೂಸ್ ನಲ್ಲಿ ಮಿಕ್ಸ್ ಮಾಡಿರೋದು. ಈ ರೀತಿ ಇನೋವೇಟಿವ್ ಪ್ರಾಡಕ್ಟ್ ಗಳು ತಂದಿರೋದ್ರಿಂದ ಬಾಳೆಕಾಯಿನ ನಮಗೊಂದು 4 ನ್ಯಾಷನಲ್ ಅವಾರ್ಡು ಆಗಿದೆ. ಅದು ನಿಮಗೆ ಬೆಸ್ಟ್ ಎಂಟರ್ಪ್ರಿನರ್ ಅವಾರ್ಡ್ ಇರ್ಬೋದು, ಬೆಸ್ಟ್ ಸ್ಟಾರ್ಟ್ಅಪ್ ಅವಾರ್ಡ್ ಇರ್ಬೋದು, ಇಲ್ದರೆ ಅಗ್ರಿಕಲ್ಚರ್ ಮಿಲೇನಿಯರ್ ಅವಾರ್ಡ್ ಇರ್ಬೋದು, ಈ ತರದೆಲ್ಲ ಆಗಿದೆ. ಸೊ ಅದು ಬಿಟ್ರೆ ನಿಮ್ಗೆ ಇಲ್ಲಿ ಬಂದಾಗ ಲೈಕ್ ಬಾಳೆಕಾಯಿದು ಕುಕೀಸ್ ಅಂದ್ರೆ, ನಾನು ಹೇಳಿದೆ ಆಗ್ಲೇ ಮೈದಾಗೆ ಆಲ್ಟರ್ನೇಟಿವ್ ಅಂತ. ಈ ಕುಕೀಸ್ ಹೇಗೆ ಅಂದ್ರೆ, ಮೈದಾ ಹಾಕಿದಂಗೆ ಮಿಲೆಟ್ ಮತ್ತೆ ಬಾಳೆಕಾಯಿ ಹುಡಿನಲ್ಲಿ ಮಾಡಿರೋದು. ನೀವು ತಿಂದು ಹೇಳ್ಬೋದು ಸರ್ ಹೇಗಿದೆ ಅಂತ. ಸೊ ಇದು ಏನಂದ್ರೆ, ಬಾಳೆಕಾಯಿ ಹುಡಿ ಮತ್ತೆ ಮಿಲೆಟ್ ನ ಮಿಕ್ಸ್ ಅಲ್ಲಿ ಮಾಡಿರುವಂತದ್ದು. ಇದರಲ್ಲಿ 2 ತರ ಬರುತ್ತೆ, ಫಾಕ್ಸ್ಟೈಲ್ ಮಿಲೆಟ್ ಅಂದ್ರೆ ನವಣೆ, ಇನ್ನೊಂದು ಜವಾರು. ಇದು ನಾರ್ಮಲ್ ನಮ್ಮ ಬಾಳೆಕಾಯಿನ ಚಿಪ್ಸ್ ಗಳು. ಸೊ ಬೇರೆ ಬೇರೆ ವೆರೈಟಿ ನಲ್ಲಿ ಇರುತ್ತೆ, ಪೆಪ್ಪರ್ ಹಾಕಿರೋದು, ಇಲ್ಲದ್ರೆ ಖಾರ ಹಾಕಿರುವಂತದ್ದು. ಸೊ ಇಲ್ಲಿ ಬಂದು ಬಾಳೆಕಾಯಿ ಹುಡಿನಲ್ಲಿ ಮಾಡಿರೋ ಲಡ್ಡುಗಳು. ಸೊ ಮಿಲೆಟ್ ಮತ್ತೆ ಬಾಳೆಕಾಯಿ ಹುಡಿ ಯೂಸ್ ಮಾಡ್ಕೊಂಡು, ಜಾಗ್ರಿ ಯೂಸ್ ಮಾಡ್ಕೊಂಡು ಮಾಡಿರೋ ಲಡ್ಡುಗಳು ಇರ್ಬೋದು. ಇದು ಬನಾನಾ ಹಲ್ವಾ. ಹಣ್ಣಾಗೋದ್ರೆ ಆ ಬಾಳೆಕಾಯಿ ಹುಡಿ ಮಾಡ್ಲಿಕ್ಕೆ ಅನ್ಬಿಟ್ಟು 3 ಟನ್ 4 ಟನ್ ಬಾಳೆಕಾಯಿ ಹಾಕೊಂಡಿರ್ತೀವಿ, ಕೆಲವೆಲ್ಲ ಹಣ್ಣಾಗೋಗುತ್ತೆ. ಹಣ್ಣಾಗಿದೆ ಏನ್ ಮಾಡೋದು? ಸೊ ಹಣ್ಣಾಗಿರೋದ್ನೆಲ್ಲ ಈ ರೀತಿ ಬನಾನಾ ಹಲ್ವಾ ಮಾಡಿ ಕನ್ವರ್ಟ್ ಮಾಡ್ತೀವಿ. ಇದು ಬಾಳೆಕಾಯಿಗೆ ಸಂಬಂಧಪಟ್ಟಿದ್ದು ಇಷ್ಟು ಹೊತ್ತು ನಾವು ಮಾತಾಡಿದ್ದು.
ಈಗ ಬಂತು ಬಾಳೆ ಹೂ. ಈ ಬಾಳೆ ಹೂ ಏನಿದೆ, ಬಾಳೆ ಹೂನು ತುಂಬಾ ಉಪಯೋಗದ ಪದಾರ್ಥ. ಇದರಲ್ಲಿ ನೀವು ಈ ವೈಟ್ ಬರುತ್ತಲ್ಲ, ಈ ವೈಟ್ ನಲ್ಲಿ ಮಧ್ಯದಲ್ಲಿ ಒಂದು ಗಟ್ಟಿಯಾಗಿರೋ ವೈಟ್ ಬರುತ್ತೆ, ಅದು ತೆಗೆದುಹಾಕ್ಬಿಟ್ಟು ಮಾಡ್ಬೇಕಾಗುತ್ತೆ. ಈ ಗಟ್ಟಿಯಾಗಿರೋ ವೈಟ್ ನ ತೆಗೆದುಬಿಟ್ಟು ಈ ಪರ್ಟಿಕ್ಯುಲರ್ ಪೋರ್ಷನ್ ಇಂದಾನೆ ನಾವು ಬಾಳೆ ಹೂವಿನ ತೊಕ್ಕು ಮಾಡ್ತೀವಿ. ಈ ಬಾಳೆ ಹೂವಿನ ತೊಕ್ಕು ಬಗ್ಗೆ ನೀವು ಏನಾದ್ರು ನೋಡ್ಲಿಕ್ಕೆ ಹೋದ್ರೆ ಯಾತಕ್ಕೆ ಅನುಕೂಲ ಅಂತ, ಈ ಬಾಳೆ ಹೂ ಬಂದ್ಬಿಟ್ಟು ಎಸ್ಪೆಷಲಿ ವೈಟ್ ಬಂದ್ಬಿಟ್ಟು ಎಸ್ಪೆಷಲಿ ಯಂಗ್ಸರಿಗೆ ಲೈಕ್ ಆಕ್ಚುಲಿ ಮುಟ್ಟಾದ ಸಮಯದಲ್ಲಿ ಅವ್ರಿಗೆ ಹೊಟ್ಟೆ ನೋವು ಇರಬಹುದು, ಇಲ್ಲದ್ರೆ ಮೂಡ್ ಸ್ವಿಂಗ್ ಆಗೋದಿರ್ಬೋದು, ಹಾರ್ಮೋನ್ ಇಂಬ್ಯಾಲೆನ್ಸ್ ಇರಬಹುದು, ಅದೆಲ್ಲ ಆಗುತ್ತೆ. ಅದನ್ನ ತಡೆಗಟ್ಟಲಿಕ್ಕೆ ಈ ಒಂದು ಹೂ ತುಂಬಾ ಅನುಕೂಲ. ಸೊ ಈ ಹೂನಲ್ಲೇ ಬಾಳೆ ಹೂವಿನ ತೊಕ್ಕು ಮಾಡಿದ್ದೀವಿ. ಅದು ಬಿಟ್ರೆ ನಿಮ್ಗೆ ಬಾಳೆ ಹೂವಿನ ಲಡ್ಡು ಇದೆ, ಮತ್ತೆ ಬಾಳೆ ಹೂವಿನ ಕಷಾಯ ಪೌಡರ್ ಇದೆ. ಸೊ ಈ ರೀತಿ 3 ಪ್ರಾಡಕ್ಟ್ಗಳು ಈ ಒಂದು ಹೂವಿನಲ್ಲಿ ಆಗಿರುವಂತದ್ದು. ಸೊ ಆಮೇಲೆ ಬಂದ್ರೆ ಬಾಳೆ ದಿಂಡು. ಈ ಬಾಳೆ ದಿಂಡು ಬಗ್ಗೆ ನೀವು ನೋಡ್ಲಿಕ್ಕೆ ಹೋದ್ರೆ, ಬಾಳೆ ದಿಂಡಿನಲ್ಲಿ 3 ಪದಾರ್ಥಗಳು ಬರುತ್ತೆ. ಓಲ್ ಬಾಳೆ ದಿಂಡಿನಲ್ಲಿ ಬಾಳೆ ದಿಂಡಿನ 3 ಪದಾರ್ಥಗಳು ಅಂತ ತಗೊಂಡ್ರೆ, ಒಂದು ಬಂದ್ಬಿಟ್ಟು ಮೇಲ್ಗಡೆ ಬರುವಂತ ಸಿಪ್ಪೆ. ಆ ಸಿಪ್ಪೆಯಿಂದ ಆ ವೇಸ್ಟ್ ಅಲ್ಲಿ ಬೇರೆ ಪದಾರ್ಥ ಮಾಡಿದೀವಿ, ಅದು ಆಮೇಲೆ ತೋರಿಸ್ತೀನಿ. ಎರಡನೇದು ಬಂದ್ಬಿಟ್ಟು ಫೈಬರ್ ನಲ್ಲಿ ಬಟ್ಟೆ ಆಗುತ್ತೆ, ಇಲ್ದಾರೆ ದಾರಗಳಾಗುತ್ತೆ. ಮೂರನೇದು ಬಂದ್ಬಿಟ್ಟು ಈ ಸೆಂಟ್ರ್ ಕೋರ್ ಅಂತ. ಈ ಸೆಂಟ್ರ್ ಕೋರ್ ನಲ್ಲಿ ಇದು ಫುಡ್ ಪ್ರಾಡಕ್ಟ್ ಮಾಡಬಹುದು. ಈ ಫುಡ್ ಪ್ರಾಡಕ್ಟ್ ನಲ್ಲಿ ನೋಡ್ಲಿಕ್ಕೆ ಅಂತ ಹೋದ್ರೆ ಬಾಳೆ ದಿಂಡಿನ ಉಪ್ಪಿನಕಾಯಿ, ಸೊ ಅದಾದ್ಮೇಲೆ ಬಾಳೆ ದಿಂಡಿಂದು ಸ್ಕ್ವಾಶ್ ಜ್ಯೂಸು, ಅದಾದ್ಮೇಲೆ ನೀವು ನೋಡ್ಲಿಕ್ಕೆ ಹೋದ್ರೆ ಬಾಳೆ ದಿಂಡಿನ ದೋಸೆ, ಬಾಳೆ ದಿಂಡಿಂದು ಇಡ್ಲಿ. ಸೊ ಈ ತರದ್ದು ಬಾಳೆ ದಿಂಡಿನಲ್ಲಿ ಮಾಡಿರುವಂತ ಪದಾರ್ಥಗಳು ನಿಮ್ಗೆ ನೋಡ್ಲಿಕ್ಕೆ ಸಿಗುತ್ತೆ. ಆಮೇಲೆ ಬಾಳೆ ಹೂ ಹಣ್ಣಾಗಿರೋ ಬಾಳೆನಲ್ಲಿ ಡ್ರೈ ಬನಾನಾ ಅಂತಾನು ಮಾಡ್ತೀವಿ. ಈ ಡ್ರೈ ಬನಾನಾ ಬಂದ್ಬಿಟ್ಟು ಫಿಗ್ ತರ ಟೇಸ್ಟ್ ಕೊಡುತ್ತೆ. ಆಮೇಲೆ ಬಾಳೆ ದಿಂಡಿನ ಕ್ಯಾಂಡಿನೂ ಮಾಡ್ತೀವಿ. ಇದು ಬಂದ್ಬಿಟ್ಟು ಈ ಆರ್ಟಿಕಲ್ಚರ್ ಕಾಲೇಜ್ ಆಫ್ ಇಲ್ವಾಲ ಇದೆಯಲ್ಲ, ಆ ಸ್ಟೂಡೆಂಟ್ಸ್ ಗಳು ಮಾಡಿರುವಂತ ಪದಾರ್ಥ ಇದು. ಸೊ ಡಿಸ್ಪ್ಲೇಗೆ ಅಂತ ಇಟ್ಟಿದ್ದೀವಿ ಇದು. ಸೊ ಬಾಳೆದು ಹೊರಗಡೆ ವೇಸ್ಟ್ ಹೇಳಿದೆ, ಆ ವೇಸ್ಟ್ ನಲ್ಲಿ ಮಾಡಿರುವಂತ ಪದಾರ್ಥಗಳು ಇದು. ಸೊ ಇದರಲ್ಲಿ ಈ 2 ಕಂಪ್ನಿಗಳು ಅಂದ್ರೆ 2 ಮಾಡುವಂತ ಸೇರ್ಕೊಂಡಿದ್ದಾರೆ. ಈ ತರ ಪದಾರ್ಥಗಳು, ಇದನ್ನ ಕೃಷಿ ಆರ್ಟ್ ಅಂತ ಕರಿತೀವಿ. ಈ ಪದಾರ್ಥಗಳನ್ನೆಲ್ಲ ಹಂಪಿನಲ್ಲಿ ಒಂದು ಮಹಿಳೆಯರ ಗುಂಪು ಸೇರ್ಕೊಂಡು ಮಾಡಿರುವಂತ ಪದಾರ್ಥಗಳು. ಇದು ಮಾರ್ಕೆಟ್ ನಲ್ಲಿ ಅವೈಲೇಬಲ್ ಇದೆ. ಈ ಪದಾರ್ಥಗಳು ಏನ್ ನೋಡ್ತಾ ಇದ್ದೀರಿ, ಈ ಪದಾರ್ಥ ಎಲ್ಲ ಸ್ಟೇಷನರಿ ಪ್ರಾಡಕ್ಟ್ಗಳು. ಇದನ್ನ ಚೇತನ ಅಂತ ಗ್ರೂಪ್ ಸಿರ್ಸಿನಲ್ಲಿದೆ, ಆ ಚೇತನ ಗ್ರೂಪ್ ನವ್ರು ಮಾಡಿರುವಂತ ಪದಾರ್ಥಗಳಿದು. ಇವರೆಲ್ಲ ಹ್ಯಾಂಡಿಕ್ಯಾಪ್ ಗಳು ಮಾಡಿರೋದು. ಸೊ ಈ ತರ ಥ್ರೆಡ್ ಬರುತ್ತೆ, ಈ ಥ್ರೆಡ್ ನ ತಗೊಂಡು ಈ ಪದಾರ್ಥಗಳನ್ನೆಲ್ಲ ಮಾಡ್ತಾರೆ. ಸೊ ಇದು ಬಾಳೆಯ ಒಂದು ಲೋಕ. ಈ ಬಾಳೆ ಲೋಕದಲ್ಲಿರುವಂತ ಎಲ್ಲಾ ಪದಾರ್ಥಗಳು ನಿಮ್ಗೆ ಏನಾದ್ರು ಬೇಕು ಅಂದ್ರೆ, ಮೈಸೂರಿನಲ್ಲೇ ಆದ್ರೆ ನಮ್ಮದ ಒಂದು ಸ್ಟೋರ್ ಇದೆ, ಬಟ್ ಅಂಡ್ ಕಾಮತ್ ಅನ್ನೋ ಸ್ಟೋರ್ ನಲ್ಲಿ 80% ನಮ್ಮ ಪ್ರಾಡಕ್ಟ್ ಗಳನ್ನ ಇಟ್ಕೊಂಡಿದ್ದಾರೆ. ಎಲ್ಲಾ ಪ್ರಾಡಕ್ಟ್ ಸಿಗುತ್ತೆ. ಅದು ಬಿಟ್ರೆ ನೀವು ನಮ್ಮ ಒಂದು ವೆಬ್ಸೈಟ್ bakahu.co.in ಗೆ ಬಂದ್ರೆ, bakahu.co.in ಅಲ್ಲಿ ಇದೆಲ್ಲಾ ಪ್ರಾಡಕ್ಟ್ ಗಳು ನಿಮಗೆ ಅವೈಲೇಬಲ್ ಸಿಗುತ್ತೆ. ನಾವು ಎಲ್ಲಿಗೆ ಬೇಕಾದ್ರೂ ಡೆಲಿವರಿ ಮಾಡ್ತೀವಿ. ಇವನ್ ಅಮೆಝಾನ್ ಅಲ್ಲೂ ಅವೈಲೇಬಲ್ ಇದೆ. ಥ್ಯಾಂಕ್ ಯು.